ನಮಸ್ಕಾರ ಸ್ನೇಹಿತರೆ, ನಾನು ಆಕಾಶ್ ರಂಜರೆ. ಐಚ್ಛಿಕ ಕನ್ನಡ ಸಾಹಿತ್ಯದ ಪೇಪರ್ 1. ಪೇಪರ್ 1ನಲ್ಲಿ ನಮಗೆ ಭಾಷಾಶಾಸ್ತ್ರ ಅಂತ ಇದೆ. ಭಾಷಾಶಾಸ್ತ್ರ ಕೂಡ ಒಂದು ಪ್ರಮುಖವಾದ ಘಟ್ಟ. ಇಲ್ಲಿ ಪ್ರತಿ ವರ್ಷ ನಮಗೆ 30ರಿಂದ 40 ಅಂಕಗಳಿಗೆ ಪ್ರಶ್ನೆಗಳು ಬಂದೇ ಬರುತ್ತೆ. ಓಕೆ, ಒಂದ್ಸಲ 10 ಮಾರ್ಕ್ ಆದರೆ ಒಂದು 20 ಕೊಡ್ತಾರೆ, ಇಲ್ಲ ಅಂತೇಳಿ 15 ಮಾರ್ಕ್ಸ್ ಕೇಳ್ಬೋದು, 15, 10 ಆ ಥರ ಕೇಳ್ಬೋದು. ಓಕೆ, ಆ ಥರ. ಇದು 2022ರಲ್ಲಿ ಕೇಳಿರುವಂಥ ಪ್ರಶ್ನೆ. 2022ರಲ್ಲಿ ಬಂದಿರುವಂಥ ಪ್ರಶ್ನೆ. ಇದು ಏನಂತ ಕೇಳಿದಾರೆ ಅಂತ ಹೇಳಿದ್ರೆ, ಕನ್ನಡ ಭಾಷೆಯ ಪ್ರಾಚೀನತೆ ಮತ್ತು ಅದು ಬೆಳೆದು ಬಂದ ವಿವಿಧ ಹಂತಗಳ ಬಗ್ಗೆ ಬರೀರಿ ಅಂತ ಕೊಟ್ಟಿದ್ದಾರೆ. ಕನ್ನಡ ಭಾಷೆ ಪ್ರಾಚೀನತೆ ಅನ್ನೋದು ಇದೊಂದು HOIT ಅಂತ ಹೇಳ್ಬೋದು, ಹೈ ಯೀಲ್ಡ್ ಟಾಪಿಕ್ಸ್ ಅಂತ ಹೇಳ್ಬೋದು. ಸುಮಾರು ಸಲ ಕೇಳಿದ್ದಾರೆ. ಇವನ್ 2021ರಲ್ಲಿ ಕೂಡ ಕೇಳಿದ್ದಾರೆ ಈ ಪ್ರಶ್ನೆ. ಅಲ್ಲಿ ಕನ್ನಡ ಭಾಷೆಯ ಪ್ರಾಚೀನತೆ ಅಂತ ಕೇಳಿಬಿಟ್ಟು ಅದರ ಆಕಾರಗಳ ಬಗ್ಗೆ ಬರೀರಿ ಅಂತ ವಿವರಣೆ ಕೊಟ್ಟಿದ್ರು. ಅಲ್ಲೂ ಕೂಡ 2 ಹಂತ ಬಗ್ಗೆ ಕೇಳಿದರು. ಇಲ್ಲಿ ಕೂಡ ಅದೇ ರೀತಿ ಕೇಳಿದ್ದಾರೆ. ಹಾಗಾಗಿ ನಾವು ಇಲ್ಲಿ ಏನು ನೋಡೋಣ ಅಂತ ಹೇಳಿದ್ರೆ, ಕನ್ನಡ ಭಾಷೆಯ ಪ್ರಾಚೀನತೆ ಕುರಿತು ಅಷ್ಟೇ ನಾವು ಇಲ್ಲಿ ಚರ್ಚೆ ಮಾಡೋಣ. ಓಕೆ, ಕನ್ನಡ ಭಾಷೆಯ ಪ್ರಾಚೀನತೆ ಬಗ್ಗೆ ಕೇಳಿದಾಗ 10 ಅಂಕಗಳಿಗೆ 150 ಪದಗಳಲ್ಲಿ ನಾವು ಉತ್ತರವನ್ನು ಯಾವ ರೀತಿ ಬರಿಬೇಕು ಅಂತ, ನಮ್ಮ ಉತ್ತರ ಹೇಗಿರಬೇಕು, ಒಂದು ಮಾದರಿ ಉತ್ತರ. ಒಳ್ಳೆ ಅಂಕಗಳು ಬೇಕಂತ ಹೇಳಿದ್ರೆ ನಾವು ಯಾವ ರೀತಿ ಬರಿಬೇಕು ಅಂತ ನೋಡೋಣ. ಪೀಠಿಕೆ ಯಾವ ರೀತಿ ನಮ್ಮ ಪೀಠಿಕೆ ಇದ್ರೆ ಇಲ್ಲಿ ನೋಡಬಹುದು. ಅಟ್ಲೀಸ್ಟ್ ಈ ರೀತಿಯಾದಂಥ ಪೀಠಿಕೆ ಇರಬೇಕು. ಅದು ಒಂದು 2 ಲೈನಿಂದ 3 ಲೈನ್ ಆದರೆ ಸಾಕು. ನೀವು ಪೇಪರಲ್ಲಿ ಬರೆದ್ರೆ ಇದೇ ಒಂದು 2.5 ಲೈನ್ ಆಗುತ್ತೆ. ಎಷ್ಟು ಪೀಠಿಕೆ ಇರಬೇಕು, ಅದು 10 ಅಂಕಗಳಿಗೆ. ಓಕೆ, ಕನ್ನಡದ ಪ್ರಾಚೀನತೆಯ ಸಾಕ್ಷಿಗಳನ್ನು ಸಂಸ್ಕೃತ, ಪ್ರಾಕೃತ ಮೂಲಗಳು, ದ್ರಾವಿಡ, ತಮಿಳು ಮೂಲಗಳು ಮತ್ತು ದೇಶದ ಆಚೆಗೆ ಸಿಕ್ಕಿರುವ ಮಾಹಿತಿಗಳಿಂದ ಸಂಗ್ರಹಿಸಲಾಗಿದೆ. ಸಂಕ್ಷಿಪ್ತವಾಗಿದೆ, ಪೀಠಿಕೆಯಲ್ಲಿ ನಿರ್ದಿಷ್ಟವಾಗಿದೆ. ಇಲ್ಲಿ ಕೇಳಿರೋದು ಕನ್ನಡ ಭಾಷೆಯ ಪ್ರಾಚೀನತೆ ಬಗ್ಗೆ ಕೇಳಿದರೆ, ಅದಕ್ಕೋಸ್ಕರ ಅದಕ್ಕೆ ಆಧಾರ ಏನಿದೆ ಅಂತ ಹೇಳಿದ್ರೆ ಪ್ರಾಚೀನತೆಗೆ ಆ ಉದ್ದೇಶವನ್ನು ನಾವು ಪೀಠಿಕೆದಲ್ಲಿ ಹಾಕಿದ್ದೀವಿ. ಓಕೆ, ಇಲ್ಲಿಂದನೇ ಪ್ರಾಚೀನತೆ ಬಗ್ಗೆ ನಾವು ಸ್ಟಾರ್ಟ್ ಮಾಡಿಲ್ಲ, ಆದರೆ ಅದರ ಉದ್ದೇಶವನ್ನು ಮಾತ್ರ ನಾವು ಹಾಕಿದ್ದೀವಿ. ಪ್ರಾಚೀನತೆಯ ಪ್ರಶ್ನೆಯ ಉದ್ದೇಶ ಏನಿದೆಯಲ್ಲ ಅದಕ್ಕೆ ಆಧಾರವಾಗಿರುವಂತಹ ಪೀಠಿಕೆ ಇದು. ನೆಕ್ಸ್ಟ್ ಬಾಡಿ ಪಾರ್ಟಲ್ಲಿ ನೋಡೋದ ಅಂತ ಹೇಳಿದ್ರೆ ಅವುಗಳ ಆಧಾರಗಳು ಯಾವ್ಯಾವು, ಅದನ್ನು ಪ್ರಾಚೀನತೆ ಅಂತ ಯಾವ ರೀತಿ ಹೇಳ್ತೀವಿ, ಕನ್ನಡ ಭಾಷೆಯ ಈ ಪ್ರಾಚೀನತೆಯನ್ನು ನಾವು ಎಲ್ಲಿಂದ ಎಲ್ಲಿವರೆಗೆ ಕರ್ಕೊಂಡು ಬರ್ತೀವಿ ಅನ್ನೋದು ಹಂತ ಹಂತವಾಗಿ ಇಲ್ಲಿ ನಾವು ವಿವರಣೆ ಮಾಡಿಕೊಂಡು ಹೋಗಿದ್ವಿ. ವಿದ್ವಾಂಸರು ಸಂಸ್ಕೃತದ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಬರುವ ಮಿಟಾಚಿ, ಚೆನ್ ಮುಂತಾದ ಪದಗಳ ಆಧಾರದ ಮೇಲೆ ಕನ್ನಡದ ಹಳಮೆಯನ್ನು ವೇದಗಳ ಕಾಲಕ್ಕೆ, ಇಲ್ಲಿ ನೋಡ್ಬೋದು ವೇದಗಳ ಕಾಲಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಯಾವುದನ್ನ? ಕನ್ನಡ ಭಾಷೆ ವೇದಗಳ ಕಾಲದಲ್ಲಿ ಇತ್ತು. ಅದಕ್ಕೆ ಏನು ಆಧಾರ ಅಂತ ಹೇಳಿದ್ರೆ, ಛಾಂದೋಗ್ಯ ಉಪನಿಷತ್ತಿನಲ್ಲಿ ಕೆಲವು ಕನ್ನಡದ ಪದಗಳಿದಾವೆ ಅಂತ. ಈ ರೀತಿ ನಾವು ನಿದರ್ಶನಗಳನ್ನು ಕೊಡಬೇಕು, ಉದಾಹರಣೆಗಳನ್ನು ಕೊಡಬೇಕು. ಈ ರೀತಿ ಕೊಟ್ಟಾಗ ಮಾತ್ರ ನಮಗೆ ಒಂದು ಉತ್ತಮವಾದ ಆನ್ಸರ್ ಅಂತ ಹೇಳ್ಬೋದು ನಾವು. ತದನಂತರ ನೋಡೋಣ, ಪದ್ಮ ಪುರಾಣ, ಸ್ಕಂದ ಪುರಾಣ, ಮಾರ್ಕಂಡೇಯ ಪುರಾಣಗಳಲ್ಲಿ ಕರ್ನಾಟಕ ಎಂಬ ಪದವು ಕಾಣಿಸಿಕೊಂಡಿದೆ. ಅದೇ ರೀತಿ ರಾಮಾಯಣ, ಮಹಾಭಾರತಗಳಲ್ಲಿ ಕೂಡ ಕರ್ನಾಟಕದ ಪ್ರಸ್ತಾಪ ಅನೇಕ ಬಾರಿ ಬಂದಿದೆ. ಇದೆಲ್ಲ ಪ್ರಾಚೀನತೆಗೆ ಆಧಾರಗಳು. ಇವೆಲ್ಲ ಪದ್ಮಪುರಾಣ, ಸ್ಕಂದ ಪುರಾಣ, ಮಾರ್ಕಂಡೇಯ ಪುರಾಣಗಳಲ್ಲಿ ಕೂಡ ಕರ್ನಾಟಕ ಬಂದಿದೆ. ಅದೇ ರೀತಿ ನಮ್ಮ ಸಂಸ್ಕೃತದ ಮಹಾಕಾವ್ಯಗಳನ್ನು ನಾವು ಏನು ಹೇಳ್ತೀವೋ, ರಾಮಾಯಣ ಮತ್ತು ಮಹಾಭಾರತ, ಅಲ್ಲೂ ಕೂಡ ಕರ್ನಾಟಕದ ಪ್ರಸ್ತಾವನೆ ಇದೆ ಅಂತ ಹೇಳ್ತಾರೆ. ಇವೆಲ್ಲ ವಿದ್ವಾಂಸರು ಹೇಳಿರುವಂಥದ್ದು ಇವೆಲ್ಲ. ಇದನ್ನು ನಾವು ಸಾಕ್ಷಿಗಳಾಗಿ ಪರಿಗಣಿಸ್ತೀವಿ. ಇದರ ಮೂಲಕ ನಾವು ಕನ್ನಡದ ಪ್ರಾಚೀನತೆ ಎಷ್ಟು ವರ್ಷಗಳ ಹಿಂದೆ ಇದೆ ಕನ್ನಡ ಇದೆ, ಕನ್ನಡಕ್ಕೆ ಯಾಕೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ತು, ಅದನ್ನು ಕೂಡ ನಾವು ಈ ಆಧಾರಗಳು ಬಹುಮುಖ್ಯವಾಗಿ ಕಾರ್ಯನಿರ್ವಹಿಸುತ್ತವೆ. ಓಕೆ, ನೆಕ್ಸ್ಟ್ ನೋಡೋಣ. ಹಾಲರಾಜನು ಕ್ರಿಸ್ತಶಕ 150ರಲ್ಲಿ ಬರೆದಿರುವ ಗಾತ ಸಪ್ತಶತಿ ಕಾವ್ಯದಲ್ಲಿ ತೀರ್, ತುಪ್ಪ ಮುಂತಾದ ಪದಗಳು ಕನ್ನಡದೆಂದು ತೋರುತ್ತದೆ ಅಂತ ಹೇಳ್ತಾರೆ. ಅದೇ ರೀತಿ ತಮಿಳು ಭಾಷೆಯ ಬಹು ಹಳೆಯ ಕಾವ್ಯವಾದ ಸಂಗಮ್ ಯುಗಕ್ಕೆ ಸೇರಿದ ಶಿಲ್ಪದಿಕರಂ ನಾವು ಹಿಸ್ಟ್ರಿಯಲ್ಲಿ ಕೂಡ ಓದ್ತೀವಿ. ಓಕೆ, ಅಲ್ಲಿ ಕೂಡ ಕರುನಾಡಗರ್ ಅಂತ ಕರೆದಿದ್ದಾರೆ. ಹಾಗಾಗಿ ಕನ್ನಡದ ಬಳಕೆ, ಕನ್ನಡ ಭಾಷೆ ಬಗ್ಗೆ, ಕನ್ನಡ ಜನರ ಬಗ್ಗೆ ಇವತ್ತಿಂದಲ್ಲ ಅವಾಗಲೂ ಕೂಡ ಇತ್ತು ಅಂತ ಹೇಳ್ತಾರೆ. ಹಾಗೆಯೇ ತಮಿಳಿನ ಶಾಸ್ತ್ರಜ್ಞರಾದ ಡಾಕ್ಟರ್ ಐರವತ ಮಹಾದೇವನ್ ಅವರು ಒಂದು ಗ್ರಂಥ ಬರೀತಾರೆ. ಅದರಲ್ಲಿ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ನೋಡ್ಬೋದು. ಅದರ ಹೆಸರು ಉಲ್ಲೇಖ ಮಾಡಬಹುದು. ಅರ್ಲಿ ತಮಿಳ್ ಎಪಿಗ್ರಾಫಿ ಅಂತ ಇದೆ. ಇದನ್ನು ನೀವು ಕನ್ನಡದಲ್ಲಿ ಕೂಡ ಬರಿಬೋದು. ಓಕೆ, ಒಂದು ವೇಳೆ ಇಂಗ್ಲೀಷಲ್ಲಿ ಬರೆದು ಇದೇ ರೀತಿ ನೀವು ಬರೆದ್ರು ಕೂಡ ಏನು ಅಡ್ಡಿ ಇಲ್ಲ.
ಕನ್ನಡದಲ್ಲಿ ಕೂಡ ಬರೀಬಹುದು, ಯಾವುದೇ ತೊಂದರೆ ಇಲ್ಲ. ಬಿಕಾಸ್ ಆಫ್ ಆ ಬುಕ್ ಹೆಸರು ಅದೇ ಇರೋದ್ರಿಂದ ನಾವು ಕೆಲವೊಂದು ಪದಗಳನ್ನು ಇಂಗ್ಲೀಷಲ್ಲಿ ಯೂಸ್ ಮಾಡಬಹುದು. ಆದರೆ ಇದನ್ನು ಕನ್ನಡದಲ್ಲಿ ಪದಗಳ ಬಳಕೆ ಮಾಡೋದು ಕೂಡ ಇನ್ನೂ ಒಳ್ಳೆಯದೇ. ಈ ಗ್ರಂಥದಲ್ಲಿ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ತೆಲುಗು ಮತ್ತು ಕನ್ನಡ ಭಾಷೆಗಳಲ್ಲಿ ಲಿಖಿತ ದಾಖಲೆಗಳು ಬರುವುದಕ್ಕಿಂತ ಎಷ್ಟೋ ಹಿಂದಿನಿಂದ ಮೌಖಿಕ ಪರಂಪರೆಯು ಅಸ್ತಿತ್ವದಲ್ಲಿತ್ತು. ಸೊ ಲಿಖಿತ ರಿಟರ್ನ್ ಫಾರ್ಮಲ್ಲಿ ಬರೋದಕ್ಕಿಂತ ಮುಂಚೆ ಕೂಡ ಜನಗಳು ಮಾತಾಡ್ತಾ ಇದ್ದರು, ಕನ್ನಡ ಭಾಷೆ ಮಾತಾಡ್ತಾ ಇದ್ರು. ಸೊ ಅವ್ರು ಯಾವ ಆಧಾರದ ಮೇಲೆ ಹೇಳ್ತಾರೆ ಅಂತ ಹೇಳಿದ್ರೆ, ತಮಿಳು ಮತ್ತು ತೆಲುಗು ಕೂಡ ನಾವು ಮಾತಾಡ್ತಾ ಇದ್ರು, ಅದೇ ರೀತಿ ಕನ್ನಡವೂ ಕೂಡ ಇತ್ತು ಅಂತ ಹೇಳ್ತಾರೆ. ಒಂದು ಉದಾಹರಣೆ ಕೊಡ್ತಾರೆ. ಅಶೋಕನ ಬಂಡೆ ಶಾಸನಗಳು ಪ್ರಾಕೃತದಲ್ಲಿದ್ದರು ಆ ಪ್ರದೇಶದ ಜನರ ಆಡು ಮಾತು ಕನ್ನಡವೇ ಆಗಿತ್ತೆಂದು ಅವರು ಹೇಳ್ತಾರೆ. ಯಾವುದರಲ್ಲಿ? ಅರ್ಲಿ ತಮಿಳ್ ಎಪಿಗ್ರಾಫಿ ಬುಕ್ ಅಲ್ಲಿ. ಸೊ ಈ ರೀತಿ ನಾವು ಉಲ್ಲೇಖ ಮಾಡಬೇಕು. ಈ ರೀತಿ ಉಲ್ಲೇಖ ಮಾಡಿದಾಗ, ಈ ರೀತಿ ಆಧಾರಗಳನ್ನು ನಾವು ಬರೆದಾಗ ನಮ್ಮ ಆನ್ಸರ್, ನಮ್ಮ ಉತ್ತರದ ಗುಣಮಟ್ಟ ಹೆಚ್ಚಾಗುತ್ತದೆ. ಸೊ ಅವಾಗ ನಮಗೆ ಒಳ್ಳೆ ಮಾರ್ಕ್ಸ್ ಕೂಡ ಸಿಗುತ್ತೆ. ಓಕೆ. ಸೊ ಆನ್ಸರ್ ಯಾವತ್ತೂ ನಮಗೆ ಜನರಲೈಸ್ ಆಗಿರಬಾರ್ದು, ಸಾಮಾನ್ಯ ಉತ್ತರ ಥರ ಇರಬಾರ್ದು. ಅದಕ್ಕೆ ವೇಟೇಜ್ ಬರಬೇಕಂತ ಹೇಳಿದ್ರೆ ಈ ರೀತಿ ಎಲ್ಲ ಅಂಶಗಳು ನಮ್ಮಲ್ಲಿ ಆನ್ಸರ್ದಲ್ಲಿ ಇರಬೇಕು. ಅವಾಗ ನಮಗೆ ಒಳ್ಳೆ ಮಾರ್ಕ್ಸ್ ಸಿಗುತ್ತೆ. ಕೊನೆಯದಾಗಿ ನೋಡೋಣ, ಯಾಕಂತ ಹೇಳಿದ್ರೆ ಉಪಸಂಹಾರ ಬಂದ್ವಿ, ಕನ್ಕ್ಲೂಷನ್ ನೋಡೋಣ. ಇಲ್ಲಿ ಒಂದಿಷ್ಟು ವೇದಗಳ ಕಾಲದಿಂದ ಹಿಡ್ಕೊಂಡು ರೀಸೆಂಟಾಗಿ ಐರಾವತನ್ ಮಹಾದೇವನವರ ಒಂದು ಗ್ರಂಥದ ಕೂಡ ಉಲ್ಲೇಖ ಮಾಡಿದ್ವಿ. ನೆಕ್ಸ್ಟ್ ಉಪಸಂಹಾರದಲ್ಲಿ ನೋಡೋಣ. 9ನೇ ಶತಮಾನದ ಕವಿರಾಜ ಮಾರ್ಗ, ಒಡ್ಡರಾಧನೆ, ಪಂಪಭಾರತ ಮುಂತಾದ ಪ್ರಾಚೀನ ಸಾಹಿತ್ಯ ಗ್ರಂಥಗಳಲ್ಲಿ ಹಿಂದಿನ ಕವಿಗಳ ಕಾವ್ಯ ಪ್ರಕಾರಗಳನ್ನು ಸ್ಮರಿಸಿಕೊಂಡಿರುವುದನ್ನು ಗಮನಿಸಿದರೆ ಕನ್ನಡ ಸಾಹಿತ್ಯ ಮತ್ತು ಭಾಷೆ ಬಹು ಹಿಂದೆ ಸಾಕಷ್ಟು ಬೆಳೆದಿತ್ತೆಂದು ಹೇಳಲು ಸಾಧ್ಯವಿದೆ ಅಂತ ಹೇಳ್ತಾರೆ. ಓಕೆ. ಸೊ ನಾವು 10ನೇ ಶತಮಾನದಲ್ಲಿ ನೋಡ್ತೀವ ಕನ್ನಡ ಸಾಹಿತ್ಯ ಶ್ರೀಮಂತಿಕೆ ನೋಡ್ತೀವಲ್ಲ, ಕವಿರಾಜ ಮಾರ್ಗದಲ್ಲಿ ಕೂಡ ಹೇಳ್ತಾರೆ. ಸೊ ಕನ್ನಡ ಎಲ್ಲಿಂದಿತ್ತು? ಕಾವೇರಿಯಿಂದ ಗೋದಾವರಿವರೆಗೂ ಕನ್ನಡ ಇತ್ತು. ಸೊ ಅಲ್ಲಿ ಬಳಕೆ ಇತ್ತು. ಅಂದನ ಆಡಳಿತ ಕನ್ನಡ ಭಾಷೆ ಕೂಡ ನೋಡಿದೀವಿ ಅಂತ ನಾವು ಇತಿಹಾಸದಲ್ಲೂ ಕೂಡ ಓದ್ತೀವಿ. ಸೊ ಕನ್ನಡದ ಪ್ರಾಚೀನತೆ ಅಂತ ಬಂದಾಗ ನಾವು ಇಷ್ಟು ಅಂಶಗಳನ್ನು ನಾವು ಬರೀಲೇಬೇಕು. ಆಮೇಲೆ ವಿವಿಧ ಹಂತಗಳನ್ನು ಕೇಳಿದರಲ್ಲಿ ಅವನಂತ ನಾವು ಏನು ಆ್ಯಡ್ ಮಾಡ್ಬೋದು ಅಂತ ಹೇಳಿದ್ರಲ್ಲಿ BL ರೈಸ್ ಅವರು ಅಥವಾ ಕಿಟೆಲ್ ಅವರು, ಆಮೇಲೆ ನರಸಿಂಹಾಚಾರ್ಯರು ಮಾಡಿರುವಂಥ ಕೆಲವೊಂದು ಘಟ್ಟಗಳಿದ್ದಾವೆ. ಪೂರ್ವಗನ್ನಡ, ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡ ಅಂತ ಈ ರೀತಿ ಕೂಡ ಅವರು ಹಂತವಾಗಿ ಕೂಡ ಕನ್ನಡ ಭಾಷೆಯ ಬೆಳೆದು ಬಂದ ಬಗ್ಗೆ ಕೂಡ ಅವರು ಕೂಡ ಒಂದು ಪಟ್ಟಿ ಮಾಡಿದ್ದಾರೆ, ವರ್ಗೀಕರಣ ಮಾಡಿದ್ದಾರೆ. ಅದನ್ನು ಕೂಡ ನಾವು ಆ್ಯಡ್ ಮಾಡ್ಬೋದು. ಆದರೆ ಇಲ್ಲಿ ಪದಗಳ ಮಿತಿ ಇದೆ. 150 ಪದಗಳಲ್ಲಿ ಬರೀ ಕನ್ನಡ ಭಾಷೆಯ ಪ್ರಾಚೀನತೆ ಬಗ್ಗೆ ಕೇಳಿದಾಗ ನಾವು ಇಷ್ಟು ಅಂಶಗಳನ್ನು ಸೇರಿಸಿ ಬರೆದ್ರೆ ಸಾಕಾಗುತ್ತೆ. ಓಕೆ. ಸೊ ನಮ್ಮ ಪೀಠಿಗೆ ಹೆಂಗಿರ್ಬೇಕಂತ ಹೇಳಿದ್ರೆ 1-2 ಲೈನ್ ಹಂಗಿರಬೇಕು. ಉಪಸಂಹಾರದಲ್ಲಷ್ಟೇ 1-2 ಅಥವಾ 3 ಲೈನ್ನಲ್ಲಿ ಮುಗಿಸುವಂಥರ ಇರಬೇಕು. ತದನಂತರ ಅದು ನಮಗೆ ಮುಂದೆ ಯಾವುದೋ ಲಿಂಕೇಜ್ ಕೊಡೋ ಥರ ಇರಬೇಕು. ಸೊ ಇಲ್ಲಿ ನಾವು ಕೊಟ್ಟಿದ್ದೀವಲ್ಲ, ಕವಿರಾಜ ಮಾರ್ಗ, ಒಡ್ಡಾರಾಧನೆ ಮತ್ತು ಪಂಪಭಾರತ. ಸೊ ಈ ಕೃತಿಗಳು ನೋಡಿದಾಗ ನಮ್ಗೆ ಅನ್ಸುತ್ತೆ ಕನ್ನಡ ಭಾಷೆ ಬೆಳೆದಿರೋದು ಸುಮಾರು ವರ್ಷಗಳಲ್ಲಿ ಕನ್ನಡ ಶ್ರೀಮಂತಿಕೆ ಇತ್ತು, ಜನಗಳು ಮಾತಾಡ್ತಾ ಇದ್ರು. ಸೊ ಇಷ್ಟರ ಮಟ್ಟಿಗೆ ನಾವು ಸಾಹಿತ್ಯದ ಕೃಷಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಸೊ ಇದರ ಅಗಾಧವಾದ ಇತಿಹಾಸವಿದೆ ಎಂಬುದು ಅರ್ಥ. ಅದಕ್ಕೆ ಅಲ್ವಾ ನಮಗೆ ಕನ್ನಡ ಸಾಹಿತ್ಯಕ್ಕೆ ನಮಗೆ ಏನು ಸಿಕ್ಕಿರೋದು? ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದೆ. ಕನ್ನಡಕ್ಕೆ 2000 ವರ್ಷಗಳ ಇತಿಹಾಸವಿದೆ ಎಂಬ ಆಧಾರಗಳಿಂದಲೇ. ಓಕೆ. ಸೊ ನಮಗೆ 10 ಅಂಕ ಕೇಳಿದಾಗ 150 ಪದಗಳಲ್ಲಿ ಯಾವ ರೀತಿ ಆನ್ಸರ್ ಇರಬೇಕು, ಒಂದು ಮಾದರಿ ಉತ್ತರ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಇಲ್ಲಿ ಹೇಳಲಾಗಿದೆ. ಸೊ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಸುಮಾರು ಅಂಶಗಳು ಹೇಳ್ಬೋದು, ಆದರೆ ಬರಿಬೇಕಾದ್ರೆ ತುಂಬ ಎಷ್ಟೊಂದು ಈಸಿ ಅಲ್ಲ. ಸೊ ಪ್ರಾಕ್ಟೀಸ್ ಬೇಕೇ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾವು ಇವನ್ ಟೆಸ್ಟ್ ಸೀರೀಸ್ ಕೂಡ ಮಾಡ್ತಾ ಇದ್ವಿ. ಕನ್ನಡ ಸಾಹಿತ್ಯದ, ಐಚ್ಛಿಕ ಕನ್ನಡ ಸಾಹಿತ್ಯದ ಪರೀಕ್ಷಾ ಸರಣಿ ನಡೀತಾ ಇದೆ. ಸೊ ಅಲ್ಲಿ ಕೂಡ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಮಾಡೆಲ್ ಆನ್ಸರ್ ಪ್ರೊವೈಡ್ ಮಾಡ್ತೀವಿ. ಆ ಮಾಡೆಲ್ ಆನ್ಸರ್ ಕೂಡ ಕರೆಕ್ಟ್ ಪದಗಳ ಮಿತಿಯಲ್ಲೇ ಇರುತ್ತೆ. ಒಂದು ಪದ ಹೆಚ್ಚು ಕಮ್ಮಿನೂ ಕೂಡ ಆಗಲ್ಲ. ಅಷ್ಟರಲ್ಲಿ ನೀವು ಯಾವ ರೀತಿ ಬರಿಬೇಕು, ಇನ್ನು ಕಮ್ಮಿ ಮಾಡ್ಕೊಂಡು ಬರೋದು ಪರವಾಗಿಲ್ಲ, ಜಾಸ್ತಿ ಆಗಬಾರ್ದು ಅನ್ನೋದು ನಮ್ಮ ಮುಖ್ಯವಾದ ಉದ್ದೇಶ. ಸೊ ಈ ಎಕ್ಸಾಮಲ್ಲಿ ಒಳ್ಳೆ ಮಾರ್ಕ್ಸ್ ತೆಗಿಬೇಕಂತ ಹೇಳಿದ್ರೆ ಸ್ಪೆಸಿಫಿಕ್ ಆಗಿ ನಾವು ಆ ಕ್ವಶನ್ಗೆ ಯಾವ ರೀತಿ ಆನ್ಸರ್ನ ಸಿದ್ಧ ಮಾಡ್ಕೊಂಡಿರಬೇಕು, ಅದನ್ನು ನಾವು ಪ್ರೆಸೆಂಟ್ ಮಾಡುವಂಥ ಕಲೆ ಗೊತ್ತಿರಬೇಕು ನಮಗೆ. ಇಷ್ಟು ಗೊತ್ತಿದ್ದಾಗ ನಮಗೆ ಹೆಚ್ಚಿನ ಅಂಕ ತಗೊಳ್ಳೋಕ್ಕೆ ಸಾಧ್ಯವಿದೆ. ಓಕೆ. ಸೊ ಪರೀಕ್ಷಾ ಸರಣಿ ಕೂಡ ಆಸಕ್ತರು ಜಾಯ್ನ್ ಆಗ್ಬೋದು. ಅಲ್ಲಿ ಕೂಡ ಇದೇ ರೀತಿಯ ನಾವು ಪ್ರೊವೈಡ್ ಮಾಡ್ತೀವಿ.